ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಮತ್ತೆ ಸಮ್ಮರ್ ವೆಕೇಶನ್ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿ ನನ್ನ ವೆಕೇಶನ್ ಎಂಜಾಯ್ ಮಾಡ್ತಿದ್ದೀನಿ ನನ್ನ ಫ್ಯಾಮಿಲಿ ಜೊತೆ. ಸೊ ರಜಾ ಬಂದಾಗಿಂದ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅಲ್ಲಿ ಇಲ್ಲಿ ಫಂಕ್ಷನ್ ಅಟೆಂಡ್ ಮಾಡೋದು, ನಾಮಕರಣ, ಗೃಹ ಪ್ರವೇಶ, ಹಾಗೆ ತುಂಬ ಫಂಕ್ಷನ್ಗಳು. ಸೊ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಈ ವಿಡಿಯೋ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ, ರೀಸೆಂಟಾಗಿ ನಾವು ಬನ್ನರ್ಘಟ್ಟಾಗಿ ಹೋಗಿದ್ವಿ. ನಾನು, ನಮ್ಮ ತಾಯಿ, ನನ್ನ ಮಗಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನ್ನ ಮಗಳಿಗಂತೂ ಸಖತ್ತು ಬೆಸ್ಟ್ ಸರ್ಪ್ರೈಸ್ ಇದು. ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಫಸ್ಟ್ ನಾವು ಓಲಾ ಆಟೋ ಬುಕ್ ಮಾಡಿದ್ವಿ. ಬೆಳಿಗ್ಗೆ 7:45, 8 ಅನ್ಕೋತೀನಿ ಹೊರಟಾಗ. ಇಲ್ಲಿಂದ ನಾವು ನಮ್ಮ ಅಪಾರ್ಟ್ಮೆಂಟಿಂದ ಮೆಜೆಸ್ಟಿಕ್ಗೆ ಆಟೋಲ್ ಹೋದ್ವಿ. ಸೊ ಅಲ್ಲಿಂದ ಮೆಜೆಸ್ಟಿಕ್ ರೀಚ್ ಆಗಿ ಅಷ್ಟೊತ್ತಿಗೆ ಅರೌಂಡ್ 9:10, 9:15 ಆಗಿತ್ತು. ಅಲ್ಲಿ 365 ಬಸ್ ನಂಬರ್ ಕ್ಯಾಚ್ ಮಾಡಿ ಸೊ ನಮ್ಮ ಡೆಸ್ಟಿನಿ ಅಂದರೆ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೊರಟಿದ್ವಿ. ನನ್ನ ಮಗಳಿಗೆ ಯಾಕೆ ಸರ್ಪ್ರೈಸ್ ಅಂದರೆ, ಮುಂಚೆ ನಾವೊಂದು ಟ್ರಿಪ್ ಪ್ಲಾನ್ ಮಾಡಿದ್ವಿ ಫ್ರೆಂಡ್ಸ್ ಎಲ್ಲ ಸೇರಿ, ಅದು ಕ್ಯಾನ್ಸಲ್ ಆಯಿತು. ಸೊ ಅವಳು ಸ್ವಲ್ಪ ಡಿಸಪಾಯಿಂಟ್ ಆಗಿದ್ಲು. ಅವಳನ್ನ ಚಿಯರ್ ಅಪ್ ಮಾಡಬೇಕು ಅಂತ ಈ ಪ್ಲಾನ್ ಮಾಡಿದ್ದೆ. ಕೊನೆಯವರೆಗೂ ಅವಳಿಗೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತೇ ಇರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಬೋರ್ಡ್ ನೋಡ್ಬಿಟ್ಟು ಅವಳಿಗೆ ಗೊತ್ತಾಗೋಯ್ತು. ಸೊ ಇದು ಲಾಸ್ಟ್ ಸ್ಟಾಪ್ ಆಗಿತ್ತು, ಹಾಗಾಗಿ ಶಿ ವಾಸ್ ವೆರಿ ಹ್ಯಾಪಿ. ಅವಳಿಗೆ ಪ್ರಾಣಿಗಳಂದ್ರೆ ತುಂಬಾ ತುಂಬಾ ಇಷ್ಟ, ಹಾಗಾಗಿ ತುಂಬಾ ಎಕ್ಸೈಟ್ ಆಗಿದ್ಲು, ತುಂಬಾ ಖುಷಿಯಾಗಿದ್ಲು. ಸೊ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಬಸ್ ಸ್ಟಾಪ್ ಏನಿದೆ ಅದು ಝೂಗೆ ಕನೆಕ್ಟಿವಿಟಿ ಇದೆ. ಅಲ್ಲಿಂದನೇ ನಾವು ಬಸ್ ಸ್ಟಾಪ್ ಒಳಗಡೆಯಿಂದನೇ ಹೊರಟ್ವಿ. ನೋಡಿ, ಇದು ಝೂಗೆ ಹೋಗೋ ದಾರಿ. ತುಂಬಾ ಗ್ರೀನರಿ ಇತ್ತು, ತುಂಬಾ ಪೀಸ್ಫುಲ್ ಆಗಿತ್ತು. ತುಂಬಾ ಬಿಸಿಲಿದೆ ಅಂತ ಅನ್ನಿಸ್ತಿರ್ಲಿಲ್ಲ. ಎಲ್ಲಾ ಕಡೆ ಚೆನ್ನಾಗಿ ಮರ ಎಲ್ಲ ಬೆಳೆದಿದ್ರಿಂದ ನಮ್ಗೆ ಅಷ್ಟು ಬಿಸಿಲು ಶೆಕೆ ಅನ್ನಿಸ್ಲಿಲ್ಲ. ಇದು ಎಂಟ್ರೆನ್ಸ್. ಸೆಲ್ಫಿ ಟೈಮ್ ಏನೇ ಆದ್ರೂ ಸೆಲ್ಫಿ ಟೈಮ್ ಅಂತೂ ಬಿಡೋದಿಲ್ಲ ಅಲ್ವಾ. ಸೊ ಅಮ್ಮಮ್ಮ, ಮೊಮ್ಮಗಳು ಮತ್ತೆ ನೆಕ್ಸ್ಟ್ ನಾನು, ನಮ್ಮ ತಾಯಿ, ನನ್ನ ಮಗಳು ಮೂವರು ನಿಂತ್ಕೊಂಡು ಈ ತರ ಸೆಲ್ಫಿ ತಗೊಂಡ್ವಿ. ಆಮೇಲೆ ಈ ಕಡೆ ಸೈಡ್ಗಳಲ್ಲಿ ಫ್ಲೆಕ್ಸ್ಗಳೆಲ್ಲ ಹಾಕಿದ್ರು, ಇನ್ಫಾರ್ಮೇಶನ್ ಎಲ್ಲ ಇತ್ತು. ಈಗ ನಾವು ಫಸ್ಟ್ ಬುಕ್ಕಿಂಗ್ ಮಾಡ್ಕೋಬೇಕಿತ್ತು, ಬಟ್ ನಾನು ಅಷ್ಟ್ರಲ್ಲಿ ನನ್ನ ಮಗಳು ಕಾಣ್ತಿಲ್ಲ ಅಂತ ನೋಡಿದ್ರೆ ಅವಳು ಮ್ಯಾಪ್ ನೋಡ್ತಿದ್ದಾಳೆ, ಯಾವ ಅನಿಮಲ್ಸ್ ಎಲ್ಲೆಲ್ಲಿ ಹೋಗ್ಬೇಕು, ರೂಟ್ ಮ್ಯಾಪ್ ನೋಡ್ತಿದ್ಲು. ಆದ್ಮೇಲೆ ಬ್ಯಾಗ್ ಚೆಕಿಂಗ್ ಆದ್ಮೇಲೆ ಇಲ್ಲಿ ಬಂದ್ವಿ. ನಾವಿಲ್ಲಿ ಟಿಕೆಟ್ ಮ್ಯಾನ್ಯುಯಲ್ ಆಗಿ ಮಾಡ್ಕೋಬೇಕು. ಸೊ ಇಲ್ಲಿ ಝೂ ಬೇಕಾ ಅಥವಾ ಝೂ ಪ್ಲಸ್ ಬಟರ್ಫ್ಲೈ ಪಾರ್ಕ್ ಈ ತರ ಎಲ್ಲ ಇದೆ. ಮತ್ತೆ ಸಫಾರಿ ಕೂಡ ಇತ್ತು. ನನ್ನ ಮಗಳು ಫಸ್ಟ್ ಝೂ ಎಲ್ಲ ಹೋಗಿ ಬಂದ್ಬಿಡೋಣ, ಆಮೇಲೆ ಸಫಾರಿಗೆ ಹೋಗೋಣ ಅಂತ ಅಂದ್ಲು. ಸೊ ಫೈನಲಿ ನಾವು ಟಿಕೆಟ್ ತಗೊಂಡ್ವಿ, ಸೆಲ್ಫ್ ತಗೋಬೇಕಾಗತ್ತೆ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಇಲ್ಲಿ ಒಳಗೆ ಬಂದಿದ ತಕ್ಷಣ ತುಂಬಾ ಕಲರ್ಫುಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಕೂಡ. ಆಮೇಲೆ ಇಲ್ಲಿ ಫ್ರೇಮ್ಗಳು ಇಟ್ಟಿದ್ರು, ಬಟ್ ಇದು ರಿಯಲ್ ಆಗಿ ಒಳ್ಳೆ ಅಕ್ವೇರಿಯಂಗಳ ತರ ಅನಿಸ್ತು. ಅಂಡ್ ಇದು ಎಂಟ್ರೆನ್ಸ್. ಎಲ್ಲಾ ಕಡೆ ಅನಿಮಲ್ಸ್ ಬೋರ್ಡ್ ಇತ್ತು, ನನ್ನ ಮಗಳನ್ನಂತೂ ಹಿಡಿಯಕ್ ಆಗ್ತಿರ್ಲಿಲ್ಲ. ಸೊ ಫಸ್ಟ್ ನಾವು ನೋಡಿದ್ದು ಝೀಬ್ರಾ ಮತ್ತೆ ಜಿರಾಫೆ. ಒಂದು 4-5 ಈ ಕಡೆ ನಮಗ್ ಕಾಣಿಸ್ಕೊಂಡ್ವು. ಬಟ್ ತುಂಬಾ ಹೆಲ್ದಿ ಆಗಿದ್ವು. ಮತ್ತೆ ಜಿರಾಫೆ ಕೂಡ ಅಷ್ಟೇ, ತುಂಬಾ ಹೈಟ್ ಇತ್ತು. ಬರೀ 2-3 ಅಷ್ಟೇ ಕಾಣಿಸ್ಕೊಂಡಿತ್ತು. ಆಮೇಲೆ ಮುಂದಕ್ಕೆ ಬಂದ್ವಿ. ಅಲ್ಲಿ 2 ಸ್ಟ್ಯಾಚ್ಯೂ ಇತ್ತು, ಒಂದು ಟೀರೆಕ್ಸ್ ಮತ್ತೆ ಇನ್ನೊಂದು ರೈನಾಸರಸ್ ಏನೋ ಹೇಳಿದ್ಲು. ಅವಳಿಗೆ ಇನ್ನೂ ಖುಷಿ ಆಗ್ಬಿಡ್ತು, ಬಿಕಾಸ್ ಡೈನಾಸರಸ್ ವೆರೈಟೀಸ್ ಆಫ್ ನೇಮ್ಸ್ ಹೇಳ್ತಾಳೆ. ಇಲ್ಲಿ ಫಸ್ಟ್ ಕೇಜಲ್ಲೇ ಹನುಮಾನ್ ಲಂಗೂರ್ ಅಂದ್ರೆ ಮುಷ್ಯ ಅಂತ ಒಂದಿತ್ತು. ಸೊ ಕೇಜಲ್ಲಿ ಮಂಕಿ ಸಿಮಿಲರ್ ಆಗಿತ್ತು, ಅದು ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ, ಮೇಲೆ ಕೂತಿತ್ತು. ಅದಾದ್ಮೇಲೆ ನಾವು ಹುಲಿ ಮತ್ತೆ ಕರಡಿ ನೋಡಕ್ ಹೋದ್ವಿ. ನನ್ನ ಲೈಫ್ ಅಲ್ಲೇ ಫ್ರೆಂಡ್ಸ್, ನೀವು ನಂಬ್ತಿರೋ ಇಲ್ವೋ, ಇಷ್ಟು ಹೆಲ್ದಿ ಸ್ಟ್ರಾಂಗ್ ಟೈಗರ್ ಅಂತೂ ನಾನು ನೋಡೇ ಇಲ್ಲ. ಎಷ್ಟು ಮಸ್ಕ್ಯುಲರ್ ಆಗಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಅಬ್ಬಾ, ನನ್ಗಂತೂ ಶಾಕ್ ಆಗ್ಬಿಡ್ತು, ಟೈಗರ್ ಈ ಸೈಜ್ ಅಲ್ಲಿ ಇರುತ್ತಾ ಅಂತ. ಅದಾದ್ಮೇಲೆ ಕರಡಿ ನೋಡಿದ್ವಿ, ಅದ್ ಯಾಕೋ ಸ್ವಲ್ಪ ವೀಕ್ ಅನ್ನಿಸ್ತು. ಮುಂದಕ್ಕೆ ಬಂದಾಗ ಈಮು ಇತ್ತು, ಇದಂತೂ ಸಿಕ್ಕಾಬಟ್ಟೆ ಆಕ್ಟಿವ್ ಆಗಿತ್ತು. ನೆಕ್ಸ್ಟ್ ನನ್ನ ಮಗಳು ಮತ್ತೆ ಸಖತ್ ಎಕ್ಸೈಟ್ ಆಗ್ಬಿಟ್ಟಿದ್ಲು, ಇಲ್ಲಿ ಗೋಲ್ಡನ್ ಜಾಕಲ್, ಸಿಲ್ವರ್ ಜಾಕಲ್ ಇದೆ ಅಂತ ಅನ್ಕೊಂಡು. ಬಟ್ ನನ್ಗೇನೋ ಒಳ್ಳೆ ನಾಯಿ ಮರಿ ನೋಡ್ದಂಗ ಆಯ್ತು. ಅವಳಿಗಲ್ಲಿ ಕೋಪ ಬಂದ್ಬಿಡ್ತು, ಅದೇ ಅಮ್ಮ ನೋಡಿ ಅಂತ ಅಂತಿದ್ಲು. ಇದಾದ್ಮೇಲೆ ಬೋಟಿಂಗ್ ಅಲ್ಲೂ ಸರಿ ಅಂತ ಅಂದೆ, ನಂಗೆ ಯಾಕೋ ಸಖತ್ ಭಯ ಆಗ್ತಿತ್ತು. ಬಟ್ ಸ್ಟಿಲ್ ಅವಳು ಡಿಸಪಾಯಿಂಟ್ ಮಾಡಬಾರ್ದು ಅಂತ ಬೋಟಿಂಗ್ ಹೋದ್ವಿ. ಪೆಡಲಿಂಗ್ ಎಲ್ಲ ಹೋಗ್ಲಿಲ್ಲ, ಬಿಕಾಸ್ ಪೆಡಲ್ ಮಾಡ್ಕೊಂಡು ಮತ್ತೆ ಸ್ಟ್ರೆಸ್ ಸ್ಟ್ರೈನ್ ಆಗೋಗುತ್ತೆ ಕಾಲೆಲ್ಲ, ಆಮೇಲೆ ಓಡಾಡಕ್ ಆಗಲ್ಲ ಅಂತ. ಹೀಗೆ ರೋಯಿಂಗ್ ಅಲ್ಲೇ ಹೊಟ್ಟೋದ್ವಿ. ಇದಾದ್ಮೇಲೆ ನೆಕ್ಸ್ಟ್ ನಾವು ಹೊರಟ್ವಿ. ಇಲ್ಲಿ ಜಿಂಕೆಗಳು ಜಾಸ್ತಿ ಇದ್ವು. ಬಟ್ ನನ್ಗನ್ಸುತ್ತೆ ತುಮಕೂರಲ್ಲಿ ಜಿಂಕೆ ವನ ಇದೆಯಲ್ಲ, ಅಲ್ಲಿ ತುಂಬಾ ಜಿಂಕೆಗಳಿದೆ. ಅದಾದ್ಮೇಲೆ ನೆಕ್ಸ್ಟ್ ಕೇಜಲ್ಲೇ ಹಿಪ್ಪೋಪೊಟಮಸ್ ಇತ್ತು, ಅದೇ ನೀರಾನೆ ಅಂತಾರಲ್ಲ. ನನ್ಗಂತೂ 1-2 ನಿಮಿಷ ನಿಂತಿದ್ದೀನಿ. ಇದು ಆ ನೀರೊಳಗಡೆ ಇಳಿಯೋದಕ್ಕೆ ಅಷ್ಟೊತ್ತು ಮಾಡ್ತು. ನಾನು ವಿಡಿಯೋ ಫಾರ್ವರ್ಡ್ ಮಾಡಿದ್ದೀನಿ, ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಹಾಗಾಗಿ ಬೇಗ ಇಳ್ದಿದೆ ಅನ್ಸುತ್ತೆ. ತುಂಬಾ ಸ್ಲೋ ಇತ್ತು. ಅದಾದ್ಮೇಲೆ ಆನೆಗಳನ್ನ ನೋಡಿದ್ವಿ.
ತುಂಬಾ ದೂರ ಇತ್ತು ಆನೆಗಳು. ಆಮೇಲೆ ಚೀತಾ ನೋಡಿದ್ವಿ. ಈ ಡೆನ್ ಅಂತ ಏನ್ ಮಾಡಿರ್ತಾರೆ ಅದ್ರೊಳಗಡೆ ಎಲ್ಲ ಹೋಗಿ ಮಲ್ಕೊಂಡ್ಬಿಟ್ಟಿದೆ. ಆಮೇಲೆ ನಾನ್ ತುಂಬಾ ಹುಡುಕ್ತಾ ಇದ್ದಿದ್ದು ನಮ್ಮ ಕಾಡಿನ ರಾಜ, ನಮ್ಮ ಲಯನ್. ಅದು ಅಷ್ಟೇ, ಅದು ಮಲ್ಕೊಬಿಟ್ಟಿದೆ. ಎಷ್ಟು ಡಿಸ್ಟರ್ಬ್ ಮಾಡಿದ್ರು, ಗಲಾಟೆ ಮಾಡಿದ್ರು ಲಯನ್ ಎದ್ದೊಳ್ಳಿಲ್ಲ. ಆಮೇಲೆ ಈ ಕಡೆ ಬರ್ಡ್ಸ್ ನೋಡಕ್ ಬಂದ್ವಿ. ಪ್ರತಿ ಕೆಜಿಯಲ್ಲೂ ವೆರೈಟೀಸ್ ಆಫ್ ಬರ್ಡ್ಸ್ ಇದ್ವು, ಡಿಫ್ರೆಂಟ್ ಡಿಫ್ರೆಂಟ್ ಸೌಂಡ್ ಗಳು ಮಾಡ್ತಿದ್ವು. ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಆಮೆಗಳು ನೋಡಿದ್ವಿ. ಒಂದು 4-5 ತರ ಆಮೆಗಳಿದ್ವು. ಈ ಮುಳ್ಳಂದಿ ಅಂತಾರಲ್ಲ ಅದನ್ನ ನೋಡಿದ್ವಿ. ಮತ್ತೆ ಆಸ್ಟ್ರಿಚ್ಗಳು ತುಂಬಾ ಚಿಕ್ಕವಿದ್ವು. ಅದಾದ್ಮೇಲೆ ನನ್ಗೆ ನೋಡಕ್ಕೆ ಭಯ, ಈ ಪೈಥಾನ್ಗಳು. ಅಲ್ಲಿ ಹೋದ್ವಿ. ಆಕ್ಚುಲಿ ಈ ಟೈಮಲ್ಲಿ ನನ್ನ ಫೋನ್ ಬ್ಯಾಟ್ರಿ ಡೆಡ್ ಆಯ್ತು, ಹಾಗಾಗಿ ಜಸ್ಟ್ ಪಿಕ್ಸ್ ತಗೊಂಡೆ. ನನಗೆ ನಿಜ ಈ ಹಾವುಗಳ ಕಡೆ ನೋಡಕ್ಕೆ ಸಖತ್ ಭಯಾನೂ ಆಗುತ್ತೆ, ನಂಗೆ ಇಷ್ಟನೂ ಆಗೋದಿಲ್ಲ. ಏನೋ ನನ್ನ ಮಗಳಿಂದ ಅಲ್ಲೋಗಿ ಸುಮ್ಮನೆ ನಿಂತ್ಕೊಂಡೆ, ಅವಳೇ ಫೋಟೋ ತೆಗೆದ್ಲು. ಅದಾದ್ಮೇಲೆ ಮತ್ತೆ ಈಗೇನ್ ಅಪೋಸಿಟ್ ಅಲ್ಲಿ ಬಂದಾಗ ಬರ್ಡ್ಸ್ ಗಳಿಗೆ ಏನ್ ಕೇಜ್ಗಳಿತ್ತು. ಇಲ್ಲೂ ತುಂಬಾ ತುಂಬಾ ಕಲರ್ಫುಲ್ ಬರ್ಡ್ಸ್ ಇದ್ವು, ಲವ್ ಬರ್ಡ್ಸ್ ಇದ್ವು, ಮತ್ತೆ ಹೊಸ ಹೊಸ ತರ ಬರ್ಡ್ಸ್ ಇದ್ವು. ಆಲ್ಮೋಸ್ಟ್ ನಾವ್ ಇದನ್ನ ಮೈಸೂರಲ್ಲಿ ನೋಡಿದ್ವಿ, ಅದೇ ಸ್ಪೀಶೀಸ್ ಇತ್ತು. ಮತ್ತೆ ಇಲ್ಲಿ ಹಾರ್ನ್ ಬಿಲ್ ಇತ್ತು, ತುಂಬಾ ಜೋರಾಗಿ ಒಂದ್ಸತಿ ಕಿರ್ಚ್ತು, ಕಿವಿ ಒಂಥರ ಆಗ್ಬಿಡ್ತು. ಆಮೇಲೆ ನವಿಲ್ಗಳು ನೋಡಿದ್ವಿ. ಸೊ ವೈಟ್ ಕಲರ್ ನವಿಲ್ ಇತ್ತು, ಇದು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿತ್ತು. ಅದಾದ್ಮೇಲೆ ವೆರೈಟೀಸ್ ಆಫ್ ಕ್ರೊಕೊಡೈಲ್ಸ್ ನೋಡಿದ್ವಿ. ಮೊಸ್ಲೆ ಅಂತೂ ನಿಜ ನೀವ್ ನಂಬ್ತಿರೋ ಇಲ್ವೋ, ಸ್ಟ್ಯಾಚ್ಯೂ ಅಥವಾ ಟಾಯ್ ಬಿದ್ದಂಗ್ ಬಿದ್ದಿದ್ವು. ಅದಕ್ಕೆ ಅವ್ರು ಯಾರೋ ಪ್ರಾಬ್ಲಮ್ ಮಾಡ್ಕೊಂಡಿತ್ತು. ಭಯ ಆಯ್ತು ನನ್ಗಂತೂ. ಅದಾದ್ಮೇಲೆ ಈ ಕಾಡ್ಬೇಕು ಅಂತಾರಲ್ಲ, ಅದು 2 ಇತ್ತು ಕೇಜಲ್ಲಿ. ಅದ್ ಮುಗಿಸ್ಕೊಂಡು ಈ ಕಡೆ ಬಂದಿದ ತಕ್ಷಣ ನಮ್ಮ ಕಾಡಿನ ರಾಜ ಲಯನ್ ಇದ್ದಿತ್ತು. ಸಖತ್ ಖುಷಿ ಆಯ್ತು ನನ್ಗಂತೂ. ಇಷ್ಟು ಹೆವಿ ಲಯನ್ ನಾನು ನೋಡೇ ಇಲ್ಲ. ಆಮೇಲೆ ಮತ್ತೆ ಸೆಲ್ಫಿ ಟೈಮ್ ಅದ್ ಮುಗಿಸ್ಕೊಂಡು ಇಲ್ಲಿ ಒಂದು ದೊಡ್ಡ ಕೇಜ್ ಇದೆ. ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಬರ್ಡ್ಸ್ ಬಿಟ್ಟಿದ್ದಾರೆ. ಸಿಕ್ಕಾಬಟ್ಟೆ ಗಲಾಟೆ, ಸಿಕ್ಕಾಬಟ್ಟೆ ಸೌಂಡು, ಏನೇನೋ ಹೊಸ ಹೊಸ ತರ ನಾವು ಕೇಳಿಸ್ಕೊಂಡೇ ಇರ್ಲಿಲ್ಲ. ಅಷ್ಟು ಚೆನ್ನಾಗಿ ಕೂಗ್ತಿತ್ತು. ಅಂಡ್ ಅದು ಮುಗಿಸ್ಕೊಂಡು ಸೊ ಫೈನಲ್ ಆಗಿ ನಾವು ಈಚೆ ಬಂದ್ವಿ. ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ವಿಂಗು ಅದು ಇದು ಏನೇನೋ ಇಟ್ಟಿದ್ರು. ಬೆಳಿಗ್ಗೆ 11:30 11:45ಗೆ ನಾವು ಎಂಟರ್ ಆಗಿದ್ದು ಝೂಗೆ. ಅಲ್ಲಿಂದ ನಾವು ಏನು ತಿಂದೇ ಇರ್ಲಿಲ್ಲ, ಹಾಗಾಗಿ ಮಗಳು ಹೊಟ್ಟೆ ಹಸಿ ಅಂದ್ಲು. ಮತ್ತೆ ಇಲ್ಲಿ ಬಂದ್ವಿ. ಇಲ್ಲಿ ತುಂಬಾ ಚೆನ್ನಾಗಿತ್ತು ನೋಡಿ. ಈ ತರ ಕಂಪ್ಲೀಟ್ ಸ್ಟ್ರೀಟ್ ಪೂರ್ತಿ ನಿಮ್ಗೆ ಸ್ನಾಕ್ಸ್ ಊಟ ಎಲ್ಲ ಸಿಗುತ್ತೆ. ನಾವು ಫ್ರೈಡ್ ರೈಸ್, ಗೋಬಿ ಮಂಚೂರಿ ಹಾಗೆ ವೆಜ್ ನೂಡಲ್ಸ್ ಇಷ್ಟು ಆರ್ಡರ್ ಮಾಡಿದ್ವಿ. ತುಂಬಾ ಟೇಸ್ಟಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅಂಡ್ ಫೈನಲಿ ಈ ಪೊಟ್ಯಾಟೊ ಟ್ವಿಸ್ಟರ್ ಯಾರು ಮಿಸ್ ಮಾಡ್ಕೋತಾರೆ ಅಲ್ವಾ, ಅದನ್ನು ತಗೊಂಡು ತಿಂದಿ. ಆಮೇಲೆ ಬಟರ್ಫ್ಲೈ ಪಾರ್ಕ್ಗೆ ಹೊರಟ್ವಿ. ಇದೇನೋ ಬಬಲ್ ಬಿಡೋದು ತಗೊಂಡಿದ್ಲು ಇವಳು. ರೋಡ್ ಉದ್ದಕ್ಕೂ ಇದನ್ನೇ ಆಡ್ಕೊಂಡ್ ಬರ್ತಿದ್ಲು. ಸೊ ನೋಡಿ, ಇದೆ ಬಟರ್ಫ್ಲೈ ಪಾರ್ಕ್. ಅಲ್ಲಿ ಇಲ್ಲಿ ತುಂಬಾ ನಾನು ಹೇಳ್ದಂಗೆ ಗ್ರೀನರಿ ಇತ್ತು, ರೋಡ್ ಎಲ್ಲ ನೀಟಾಗಿತ್ತು. ಇಲ್ಲಿ ಎಂಟ್ರೆನ್ಸ್ ಹತ್ರ ಈಗೇನ್ ಒಂದ್ ಸೆಲ್ಫಿ ತಗೊಂಡು ನಾವು ಬಟರ್ಫ್ಲೈ ಪಾರ್ಕ್ಗೆ ಎಂಟ್ರಿ ಆದ್ವಿ. ಒಂದು ಅರ್ಧ ಕಿಲೋಮೀಟರ್ ಅಷ್ಟು ನಾವು ನಡಿಬೇಕಾಗತ್ತೆ. ಅದಾದ್ಮೇಲೆ ಈ ಬಟರ್ಫ್ಲೈ ಪಾರ್ಕ್ ಓಪನ್ ಆಗುತ್ತೆ. ನೋಡಿ, ಇದು ಕಂಪ್ಲೀಟ್ ದೊಡ್ಡ ಡೋರು, ಸೇಮ್ ಬಟರ್ಫ್ಲೈ ತರನೇ ಇತ್ತು. ಹೊರಗಡೆಯಿಂದ ಡೋರ್ ಓಪನ್ ಮಾಡಿದ ತಕ್ಷಣ ಎರಡೂ ಗೋಡೆ ಮೇಲೆ ವೆರೈಟೀಸ್ ಆಫ್ ಬಟರ್ಫ್ಲೈ ವಿಂಗ್ಸ್ ಇತ್ತು. ಅಂಡ್ ಒಳಗಡೆ ಕಂಪ್ಲೀಟ್ ಕ್ಲೋಸ್ ಇತ್ತು. ತುಂಬಾ ಸ್ಪೀಶೀಸ್ ಅಂದ್ರೆ ಬಟರ್ಫ್ಲೈ ಟೈಪ್ಸ್ ಏನಿರ್ಲಿಲ್ಲ. ನನ್ಗೆ ಇದು ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ ಬ್ಲಾಕ್, ಇದು ಮತ್ತೆ ಕೆಲವು ಒಂದು ಬ್ರೌನ್, ಯೆಲ್ಲೋ, ಇದು ನಾವು ರೀಸೆಂಟ್ ಆಗಿ ನಮ್ ಸುತ್ತಮುತ್ತ ಏನ್ ನೋಡ್ತೀವಿ ಆ ತರ ಬಟರ್ಫ್ಲೈಗಳಷ್ಟೇ ಇದ್ವು, ಒಂದ್ 5-6 ತರ. ಮತ್ತೆ ಇಲ್ಲಿ ಫಿಶ್ಗಳಿದ್ವು. ಮತ್ತೆ ಇಲ್ಲೂ ಅಷ್ಟೇ ನನ್ನ ಮಗಳು ಈ ಫಿಶ್ ಅದು ಅದ್ರ ಹೆಸರು ಇದ್ರ ಹೆಸರು ಅಂತ ಹೇಳಕ್ ಶುರು ಮಾಡಿದ್ಲು. ಆಮೇಲೆ ಸುತ್ತ ಒಂದ್ ರೌಂಡ್ ಹೋಗ್ಬೇಕಾಗತ್ತೆ. ಈ ತರ ಸುತ್ತಮುತ್ತ ತುಂಬಾ ಗ್ರೀನರಿ, ತುಂಬಾ ಚೆನ್ನಾಗಿತ್ತು. ಬಟರ್ಫ್ಲೈ ಕಡಿಮೆ ಇತ್ತು ಆಕ್ಚುಲಿ, ನಾನು ಹೇಳ್ದಂಗೆ ಒಂದ್ 5-6 ತರ ಅಷ್ಟೇ ಇದ್ವು. ಜಾಸ್ತಿ ಬ್ಲಾಕ್ ಕಲರ್ ಮತ್ತೆ ಬ್ಲೂ ಕಲರ್ ಎರಡೇ ಟೈಪ್ ಇದ್ದಿದ್ದು ಬಟರ್ಫ್ಲೈ. ಎಲ್ಲಾ ಕಡೆ ಹಾರಾಡ್ತಾ ಇದ್ವು, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ. ಏನೋ ಒಂದು ಸೀಸನ್, ಪ್ರಾಬಬ್ಲಿ ಬ್ರೀಡಿಂಗ್ ಸೀಸನ್ ಅಲ್ಲಿ ಮಾತ್ರ ತುಂಬಾ ಬಟರ್ಫ್ಲೈ ಬರ್ತಾವಂತೆ ಇಲ್ಲಿ, ಇಲ್ಲ ಅಂದ್ರೆ ಖಾಲಿ ಇರುತ್ತೆ ಅಂದ್ರು. ಬಟರ್ಫ್ಲೈದ ಎಕ್ಸಿಬಿಷನ್ ಇತ್ತು. ಏನೋ ಮಾಮೂಲಿ ಅವು ಇವು ಇಟ್ಟಿರ್ತಾರೆ ಅನ್ಕೊಂಡೆ. ನೋಡಿ, ಇದು ಎಂಟ್ರೆನ್ಸ್. ಇದು ನಾವು ಒಳಗ್ ಬಂದಿದ ತಕ್ಷಣ ಈ ತರ ಫ್ಲೆಕ್ಸ್ ಗಳು ಇಟ್ಟಿದ್ರು. ನಾನು ಏನೋ ಬೋರ್ಡ್ ಅದು ಬಟರ್ಫ್ಲೈ ಬಗ್ಗೆ ಬರ್ದಿರೋದು ಅಷ್ಟೇ ಅಂತ ಅನ್ಕೊಂಡೆ, ಬಟ್ ನನ್ಗೆ ಅಷ್ಟು ಫ್ಲಾಶೇ ಆಗ್ಲಿಲ್ಲ. ನಾನು ಸುಮ್ಮನೆ ವಿಡಿಯೋ ತಗೊಂಡು ಹೋಗೋಳು ಮತ್ತೆ ವಾಪಸ್ ಬಂದು ನೋಡಿದ್ರೆ ಎವ್ರಿ ಟೈಪ್ ಆಫ್ ಬಟರ್ಫ್ಲೈ, ಅದ್ರದ್ದು ಲೈಫ್ ಸೈಕಲ್ ಇದೆ. ಅಂಡ್ ವೆರೈಟೀಸ್ ಆಫ್ ಬಟರ್ಫ್ಲೈಸ್, ಡಿಫ್ರೆಂಟ್ ಸೈಜಸ್ ಅಲ್ಲಿ ತುಂಬಾ ಕಲರ್ಫುಲ್ ಆಗಿರುವಂತ ಬಟರ್ಫ್ಲೈನ ಈ ತರ ಫ್ರೇಮ್ ಒಳಗಡೆ ಅವರು ಸ್ಪೆಸಿಫೈ ಮಾಡಿ ಇಟ್ಟಿದ್ದಾರೆ. ಸಖತ್ ಖುಷಿ ಆಯ್ತು. ಮತ್ತೆ ಇಲ್ಲಿ ಮುಂದೆ ಬಂದಾಗ ಮೆಟಮಾರ್ಫೋಸಿಸ್ ಬಟರ್ಫ್ಲೈ ಅಲ್ಲಿ ಹೇಗಾಗುತ್ತೆ ಅಂದ್ರೆ ಎಗ್, ಲಾರ್ವಾ, ಪ್ಯೂಪಾ, ಆಮೇಲೆ ಬಟರ್ಫ್ಲೈ ಹೇಗಾಗುತ್ತೆ ಅದನ್ನು ಕಂಪ್ಲೀಟ್ ಆಗಿ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ.
ಸೊ ನೀವು ಯಾವಾಗಾನ ಹೋದ್ರೆ ಡೆಫಿನೆಟ್ ಆಗಿ ಝೂ ಜೊತೆ ಬಟರ್ಫ್ಲೈ ಪಾರ್ಕ್ ಅಂತೂ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ. ಆಮೇಲೆ ಇದಾದ್ಮೇಲೆ ನೋಡಿ ಗೋಡೆಗಳ ಮೇಲೆಲ್ಲ ಈ ತರ ಡಿಫ್ರೆಂಟ್ ಪ್ಯಾಟರ್ನ್ ಇರೋಂಥ ಬಟರ್ಫ್ಲೈ ಸ್ಟಿಕ್ಕರ್ಸ್ ಇದ್ವು. ಅಂಡ್ ಫೈನಲಿ ನಾವಿಲ್ಲಿಂದ ಹೊರಟ್ವಿ. ಇದು ನಮ್ಮ ಬಟರ್ಫ್ಲೈ ಪಾರ್ಕ್ ಮುಗಿಸ್ಕೊಂಡು ಈಚೆಗೆ ಬಂದ್ವಿ. ಕಂಪ್ಲೀಟ್ ಸುಸ್ತಾಗೋಗಿತ್ತು. ಅವಳು ಎಕ್ಸಾಸ್ಟೆಡ್, ನಾನು ಎಕ್ಸಾಸ್ಟೆಡ್. ಸ್ವಲ್ಪ ನಮ್ಮನ್ನು ಎನರ್ಜೆಟಿಕ್ ಆಗಿದ್ರು. ಇದಾದ್ಮೇಲೆ ಲಾಸ್ಟ್ ಹೊರಗಡೆ ಬರೋ ಅಷ್ಟೊತ್ತಿಗೆ ಅಮ್ಮ ಇಲ್ಲೊಂದು ಸ್ವಲ್ಪ ಬಬಲ್ಸ್ ಬಿಡ್ತೀನಿ ಅಂದ್ಲು. ಅಲ್ಲೊಂದು ಸ್ವಲ್ಪ ಆಟ ಆಡಿದ್ಲು. ಆಮೇಲೆ ಹೊರಟ್ವಿ. ಇಲ್ಲಿ ಎಕ್ಸಿಟ್ ಆಗಿದ ತಕ್ಷಣ ನೋಡಿ ಇದು ಎಕ್ಸಿಟ್ ಗೇಟ್. ಇಲ್ಲಿ ಕೂಡ ಕೆಲವು ಆಟಗಳು ಆಡೋದಕ್ಕೆ ಮಕ್ಕಳಿಗೆ ಸ್ವಿಂಗು, ಹಂಪ್ಟಿ ಡಂಪ್ಟಿ ತರೋದು ಅದು ಇದು ಏನೇನೋ ಇಟ್ಟಿದ್ರು. ಇವಳಿಗೆ ಸ್ವಲ್ಪ ಯಾರು ಕಂಪ್ನಿ ಇರ್ಲಿಲ್ವಲ್ಲ, ಸೊ ಇವಳೊಬ್ಳೇ ಇದ್ಲು ಅಂತ ಇಲ್ಲಿ ಈ ತರ ಆಟ ಆಡ್ಕೊಂಡು ಒಂದ್ 10 ನಿಮಿಷ ಕಾಲ್ ಗಂಟೆ ಅವಳು ಆಟ ಆಡ್ತಿದ್ಲು. ನಾವು ರೆಸ್ಟ್ ಮಾಡಿದ್ವಿ. ಅಂಡ್ ಫೈನಲಿ ವಿ ಆರ್ ನಿಯರ್ ದ ಎಕ್ಸಿಟ್ ಗೇಟ್ ಪಕ್ಕನೆ ಒಂದು 50 ಮೀಟರ್ಸ್ 100 ಮೀಟರ್ಸ್ ನಡೆದ್ರೆ ನಮ್ಗೆ ಮತ್ತೆ ಅಗೇನ್ ನಾವು ಬಸ್ ಸ್ಟಾಪ್ಗೆ ರೀಚ್ ಆಗ್ತೀವಿ. ಸದ್ಯ ಬಸ್ ಕೂಡ ಇತ್ತು 365 ಖಾಲಿ ಇತ್ತು. ಹತ್ತಿದ್ವಿ, ಹೊರಟ್ವಿ ಬನ್ನರ್ಘಟ್ಟದಿಂದ. ಇದಾಗಿತ್ತು ನಮ್ಮ ಒನ್ ಡೇ ಟ್ರಿಪ್ ಬನ್ನರ್ಘಟ್ಟಗೆ. ನೀವೇನಾದ್ರೂ ಒನ್ ಡೇ ಪ್ಲಾನ್ ಮಾಡ್ತಿದ್ರೆ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಹೋಗ್ಬೋದು. ಝೂನು ತುಂಬಾ ಚೆನ್ನಾಗಿದೆ. ಅಂಡ್ ಸಫಾರಿ ಕೂಡ ಇತ್ತು. ನಾವ್ ಇದೆಲ್ಲ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ ಲೇಟ್ ಆಗ್ಬಿಟ್ಟಿತ್ತು. ಹಾಗಾಗಿ ಸಫಾರಿ ನೆಕ್ಸ್ಟ್ ಪ್ಲಾನ್ ಮಾಡೋಣ ಅಂತ ಬಂದ್ಬಿಟ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಲ್ಲಿ. ಯಾರ್ಯಾರು ಫಸ್ಟ್ ಟೈಮ್ ನಾನು ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ಹಾಗೆ ಬ್ಲಾಗ್ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.